ಆತ್ಮೀಯರೇ ನಮಸ್ತೆ. ಇದು ಡಿಮಾರ್ಟ್ ಬಿಲ್ಲು. ಇದನ್ನು ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ಆತ್ಮೀಯರೇ? ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಅಂದರೆ 21 ಮೇ. ಇವರು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಳಿಗೆ ಶೇಖರಣೆ ಮಾಡಬೇಕು, ಆ ಆಂಟಿಂಗ್ ಕರಿಬೇಕು, ಈ ಆಂಟಿಂಗ್ ಕರಿಬೇಕು, ಆ ಫ್ರೆಂಡ್ನ ಕರಿಬೇಕು, ಈ ಫ್ರೆಂಡ್ನ ಕರಿಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡೋದು. ಡಿ-ಮಾರ್ಟಲ್ಲಿ ಒಂದೇ ಒಂದು ದಿನದ ಊಟ, ಅದು ಒಪ್ಪತ್ತಿನ ಊಟ, ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ಹೋಳಿಗೆ ಶೇಖರಣೆ ಅಂತ ಹೇಳ್ಬಿಟ್ಟು ಮಾಡಬೇಕು, ನಾನು ನನ್ನ ಫ್ರೆಂಡ್ಸ್ಗಳನ್ನು ಕರಿಬೇಕು ಅಂತ ಹೇಳ್ಬಿಟ್ಟು ತಂದಿರತಕ್ಕಂಥ ದಿನಸಿ 4565. ಇದನ್ನು ಹೊತ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಗಾಡಿ ತೊಗೊಂಡೋಗಿದ್ವಿ. ಅದರ ಫೀಸು 30 ರೂಪಾಯಿ. ಈಗ ನಮ್ಮ ಮೈಯಲ್ಲಿ ಶಕ್ತಿ ಇದೆ, ದುಡಿತೀವಿ, ತೋಳ್ಬಲ ಇದೆ, ಮಾಡಲೇಬೇಕು ಅನ್ನೋ ಸ್ಪಿರಿಟ್ ಇದೆ, ಏನು ಬೇಕಾದರೂ ಮಾಡ್ತೀವಿ. ನಾಳೆ ವಯಸ್ಸಾದಾಗ ಈ ಆ್ಯನಿವರ್ಸರಿ ಬಿಲ್ಲು ಇಷ್ಟೇ ಇರಲ್ಲ, ಪಕ್ಕದಲ್ಲಿ ಇನ್ನೊಂದು 0 ಬರ್ತದೆ. ಸೊ ಆ ಎಲ್ಲ ಖರ್ಚು ವೆಚ್ಚಗಳನ್ನು ಮುಂದೆ ನಾವು ಸುಖಮಯವಾಗಿ ಸಾಗಿಸ್ಬೇಕು ಅಂತಂದರೆ ಇವತ್ತಿನಿಂದಲೇ ಒಂದು ಪೆನ್ಷನ್ ಪಾಲಿಸಿನ ನೀವು ತಗೋಬೇಕು. ನಿಮ್ಮ ಆರಾಮದಾಯಕವಾದ ಜೀವನ ಚೆನ್ನಾಗಿರಬೇಕು ಅಂತಂದರೆ ಇವತ್ತೇ ಒಂದು ನಿಮ್ಮ ನಿವೃತ್ತಿಗಾಗಿ ಒಂದು ಪಾಲಿಸಿನ ತೆಗೆದುಕೊಳ್ಳಿ. ನೀವು ಒಂದು ಪೆನ್ಷನ್ ಪಾಲಿಸಿಯನ್ನು ತೆಗೆದುಕೊಳ್ಳಿ.